ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಸಮುದಾಯದ ಮುಖಂಡರು ಯಾರಂತಾರೆ, ನಮ್ಮ ಸಮುದಾಯದ ನೇತೃತ್ವ ಕೊಡೋದು ಮುಖಂಡರು ಯಾರಂತ ಹೇಳಿದ್ರೆ ಅದು MLA MP ಮಿನಿಸ್ಟರ್, ನಾನು ಸ್ಪೀಕರ್ ಯಾರು ಕೂಡ ಅಲ್ಲ, ನಮ್ಮ ಧಾರ್ಮಿಕ ಮತ ಪಂಡಿತರೇ ನಮ್ಮ ಸಮುದಾಯಕ್ಕೆ ಕೊಡುವಂತ ಮಾರ್ಗದರ್ಶಕರು. ಅವ್ರ ಬಹುಶಃ ನಮ್ಮ ಮುಂದಾಳುಗಳಂತ ಹೇಳಲಿಕ್ಕೆ ಹೇಳ್ತಾನೆ. ದೇ ಆರ್ ದಿ ಮಾಡೆಲ್ ಲೀಡರ್ಸ್ ಫಾರ್ ದಿಸ್ ಕಂಟ್ರಿ. ನಮ್ಮ ಸಮುದಾಯದ ಈ ಎಲ್ಲ ಗುರುಗಳು ನಮಗೆ ಇವತ್ತು ದೊಡ್ಡ ಮಟ್ಟದ ಮಾದರಿಯ ಲೀಡರ್ಗಳಾಗಿ ಜನ ಇವತ್ತು ಅವ್ರನ್ನ ಗುರುತಿಸಿ ಅವರ ಮುಖಾಂತರ ಅವರಿಗೆ ಸಿಕ್ಕುವಂತ ಗೌರವವೇ ಇವತ್ತು ನಮಗೆ ಪರೋಕ್ಷವಾಗಿ ನಮಗೆ ಸಿಕ್ಕುವಂತ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಮ್ಮಿಕೊಂಡಿರುವಂತಹ ನಮ್ಗೆಲ್ಲರಿಗೂ ಆದರಣೀಯರು, ನಮ್ಗೆಲ್ಲರಿಗೂ ಬಹುಮಾನೀಯರು, ಸುನ್ನಿ ಜಗತ್ತಿನ ಧರೆ ಅಂತ ಕಲ್ಪಡುವಂತಹ ಸೈಯದ್ ಉಲೇಮಾ ಸೈಯದ್ ಮೊಹಮ್ಮದ್ ಜಫ್ರಿ ಮುತ್ತುಕಾಯ ತಂಗಳವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಆರಂಭಿಸಿದ ಈ ಪವಿತ್ರ ಯಾತ್ರೆ ಸಮಾರೋಪ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮಗೆ ಅತ್ಯಂತ ಗೌರವಿತರು, ನಮ್ಗೆಲ್ಲರಿಗೂ ಹಿರಿಯರಾಗಿರುವಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಆದರಣೀಯಂತಹ ಬಹುಮಾನ ಅಂತ ಬಂಬರಾನ ಉಸ್ತಾದ್ ಅವರೇ, ಈ ಕಾರ್ಯಕ್ರಮದ ಯಾತ್ರೆ ನೇತೃತ್ವ ವಹಿಸಿಕೊಂಡು ಬಹುಶಃ ಇವತ್ತು ಸಮಸ್ತದ ಶತನ ಮಹೋತ್ಸವದ ಸಂದರ್ಭದಲ್ಲಿ ಕನ್ಯಾಕುಮಾರಿನ ಇಲ್ಲಿಯವರೆಗೆ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಇದರ ಇತಿಹಾಸ ಮತ್ತು ಪರಂಪರೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಂಡು ಒಂದು ಇಲ್ಲಿಗೆ ಬಂದು ಇವತ್ತು ನಮ್ಮೆಲ್ಲರಿಗೂ ಕೂಡ ತಮ್ಮ ದಿಕ್ಸೂಚಿ ಸಂದೇಶ ದುವಾ ಮಾಡಲಿಕ್ಕೆ ಇರುವಂತಹ ನಮಗೆ ಆದರಣೀಯರು ಬಹುಮಾನದ ಸೈಯದ್ ಉಲೇಮಾ ಸೈಯದ್ ಮೊಹಮ್ಮದ್ ಜಫ್ರಿ ಮುತ್ತುಕಾಯ ತಂಗಳವರ ದುವಾ ನಾನು ಇವತ್ತು ಕೇಳಿಕೊಂಡು ನಮ್ಮ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ರೀತಿಯ ಪ್ರೋತ್ಸಾಹ ಮತ್ತು ನೇತೃತ್ವ ವಹಿಸಿದಂತಹ ನಮಗೆ ಆದರಣೀಯ ಬಹುಮಾನದ ಕುഞ്ഞിಕೋಯ ತಂಗಳವರ ದುವಾನ್ ಕೇಳಿಕೊಳ್ಳುತ್ತಾ ವೇದಿಕೆ ಮೇಲೆ ಉಪಸ್ಥಿತವಂತಹ ಬಹುಮಾನದ ಅಲಿ ತಂಗಳ್ ಕುಂಬೋಳ್ರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವಂತ ತೌಡರ್ ಉಸ್ತಾದ್ ಅವರೇ ಸಹಿತ ಮುಷವರ ಸದಸ್ಯರು, ಇನ್ನಿತ ಉಲೇಮಾಗಳೇ, ಉಮಾರಾಕಲೆ, ಗಣ್ಯ ಅತಿಥಿಗಳೇ, ನನ್ನ ಸನ್ಮಿತರು, ಯುವ ನಾಯಕರು ಆಗಿರುವಂಥ ಸನ್ಮಾನ್ಯ ಇನಾಯತ್ ಅಹೀರ್ ಅವರೇ, TK ಶಹೀದ್ರವರೇ, ಈ ಒಂದು ಅಡ್ಯಾರ್ ಜಮಾತಿ ಮತ್ತು ಕನ್ನೂರ್ ಜಮಾತಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಪ್ರತಿಯೊಂದು ವಾಲಂಟಿಯರ್ ಮಿತ್ರರೇ, ವಿಕ್ಯಾನ ಸದಸ್ಯರೇ, SKSSFನ ಸದಸ್ಯರೇ, ಅದು ಇನ್ನಿತ ಎಲ್ಲ ಮತ್ತು ಎಲ್ಲ ಮಕ್ಕಳೇ ಉದ್ದೇಶಿಗಳೇ, ಅತ್ಯಂತ ಸಂತೋಷವಾಗ್ತದೆ. ಸಮಸ್ತದ ಶತನ ಮಹೋತ್ಸವದ 100ನೇ ವರ್ಷದ ಈ ಒಂದು ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ನಿಮ್ಮ ಜೊತೆ ಬಂದು ಸೇರಿಕೊಳ್ಳಲಿಕ್ಕೆ ನಾನು ಪ್ರಪ್ರಥಮವಾಗಿ ಇಲ್ಲಿ ಸೇರಿರುವ ಎಲ್ಲ ಬಹುಮಾನ ತಂಗಳವರ ನಿಮ್ಮೆಲ್ಲರ ಉಲೇಮಾಗಲ ಮತ್ತು ಉಮರಾಕಲ ನಾನು ಇವತ್ತು ಕೇಳಿಕೊಂಡು ಭವಿಷ್ಯದ ದಿನಗಳಲ್ಲಿ ಯಾವ ರೀತಿ ಇರಬೇಕಂತ ಹೇಳಿ ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಬಹುಮಾನರಂತಹ ಸೈಯದ್ ಉಲೇಮಾ ಜಫ್ರಿ ಮುತ್ತುಕಾಯ ತಂಗಲ್ ಇವತ್ತು ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಮಸ್ತದ 100ನೇ ವರ್ಷದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ. ಸಮಸ್ತದ 100 ವರ್ಷದ ಕಾರ್ಯಕ್ರಮ ಏನಂತ ಹೇಳಿದ್ರೆ ಬಹುಶಃ ಅವತ್ತಿನ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಜೊತೆ ಹೋರಾಡುವ ಸಂದರ್ಭದಲ್ಲಿ ಸಮಸ್ತದ ಉಲೇಮಾಗಲು ಹುಮರಾಕಲು ನೇತೃತ್ವ ಕೊಟ್ಟಂತ ಈ ದೇಶಕ್ಕೆ ಮಾಡಿದಂತ ಹಲವಾರು ತ್ಯಾಗಗಳು, ಸ್ವತಂತ್ರ ಸಿಕ್ಕಿದಂತಹ ಸಂದರ್ಭದಲ್ಲಿ ಬಲಿಷ್ಠವಾದ ಭಾರತ ನಿರ್ಮಾಣಕ್ಕೆ ಬೇಕಾಗುವಂತಹ ಧಾರ್ಮಿಕ, ಲೌಕಿಕ, ಶೈಕ್ಷಣಿಕ ಒಂದು ಶಿಕ್ಷಣವನ್ನು ಇವತ್ತು ಕೊಡುವ ಮೂಲಕ ಈ ಭಾರತದ ಅತ್ಯಂತ ಸತ್ಪ್ರಜೆ ಯುವ ಜನಾಂಗ ಮತ್ತು ವಿದ್ಯಾ ಸಮುದಾಯ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತ ಆ ಕೊಡುಗೆ ಮತ್ತು ಆ ಒಂದು ಹಲವಾರು ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂತ ಶ್ರಮ, ಅವತ್ತಿನ ಕಾಲದಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ಮತ್ತು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಪಟ್ಟಂತ ಶ್ರಮ ಇವತ್ತಿನ ಕಾಲದಲ್ಲೇ ಒಂದು ಕಷ್ಟ ಇದೆ. ಅವತ್ತಿನ 100 ವರ್ಷಗಳ ಹಿಂದೆ ತಾವು ಇವತ್ತು ಆಲೋಚನೆ ಮಾಡಬೇಕು. ಅವತ್ತು ನಮ್ಮ ಉಲೇಮಾಗಳು ಹಿರಿಯರು ನೇತೃತ್ವ ವಹಿಸಿಕೊಂಡಂತವರ ಒಂದು ಕಷ್ಟ ಯಾವ ರೀತಿ ಇತ್ತಂತ ತಾವು ಇವತ್ತು ನಾವು ಆಲೋಚನೆ ಮಾಡಬೇಕು. ಆದ ಕಾರಣ ಹಿರಿಯರೆಲ್ಲರ ತ್ಯಾಗ, ಅವರ ತಾಳ್ಮೆ, ಅವರ ಕಠಿಣ ಪರಿಶ್ರಮ, ಅವರ ಬದ್ಧತೆ, ಅವರ ಜಾತ್ಯತೀತ ತತ್ವ ಮತ್ತು ಈ ದೇಶದಲ್ಲಿ ನಮಗೆ ಗೌರವ ತರುವುದು ಎಲ್ಲ ಕೆಲಸ ಕಾರ್ಯಗಳ ಪ್ರತಿಬಿಂಬವೇ ಮತ್ತು ಪ್ರಕೇತಕ ಸಂಕೇತವೇ ಅದು ಶತನ ಮಹೋತ್ಸವದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅದಕ್ಕಾಗಿ ಬಹುಶಃ ಇವತ್ತು ಎಲ್ಲ ನಮ್ಮ ಉಲೇಮಾಗಳಿಗೆ, ಎಲ್ಲ ತಂಗಳಿಗೆ ಯಾರೆಲ್ಲ ಕೊಡುಗೆ ಕೊಟ್ಟಿದ್ದಾರ ಅತ್ಯಂತ ಸಂತೃಪ್ತಿಯ ಒಂದು ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಬಹುಶಃ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ಭಾರತ ದೇಶದ ಉದ್ದಕ್ಕಲು ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ಕಡೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಮುಸ್ಲಿಮಾನಿಗೆ, ನಮ್ಮ ಸಮುದಾಯದವರಿಗೆ
ಎಲ್ಲ ಜಾತಿ ಎಲ್ಲ ವರ್ಗದವರು ಇವತ್ತು ಕೊಡುವಂತಹ ಒಂದು ವಿಶೇಷವಾದ ಗೌರವ ಮತ್ತು ಪ್ರೀತಿ ಮತ್ತು ಗೌರವ ನಮ್ಗೆ ಸಿಕ್ಕದಿದ್ದರೆ ಅದು ಬಹುಶಃ ಇಂಥ ಉಲೇಮಾಗಳ ಮಾರ್ಗದರ್ಶನದಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿಸಿದ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅವತ್ತಿನ ಕಾಲದಲ್ಲಿ ಕೊಟ್ಟಂತ ಕೊಡುಗೆಯನ್ನು ಬಹುಶಃ ಇವತ್ತು ನಾವು ನೆನಪು ಮಾಡಿಕೊಂಡು ಮುಂದಿನ 100 ವರ್ಷಕ್ಕೆ ನಾವು ಹೇಗೆ ಇರಬೇಕಂತ ಆಲೋಚನೆ ಮಾಡಿಕೊಳ್ಳುವ ಮೂಲಕ ಇವತ್ತು ಬಹುಶಃ ನಮ್ಮ ಮುತ್ತುಗಾಯ ತಂಗಳವರ ಆ ಒಂದು ವಿಷಯ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು 100 ವರ್ಷದ ಹಿರಿಯರು ಈ ರೀತಿ ನಾವು ಬಂದಿದ್ದೇವೆ. ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಹೋಗಿಕೊಂಡು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಯಾವ ರೀತಿಯ ಕೊಡುಗೆಯನ್ನು ಕೊಡಬೇಕೆಂದು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗುವ ಒಂದು ಎಲ್ಲ ಇವತ್ತು ಕಾರ್ಯಯೋಜನೆ ಇವತ್ತು ಹಮ್ಮಿಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ಆ ಒಂದು ಅವರ ತಾಳ್ಮೆ ನಾವೆಲ್ಲ ಗೌರವಿಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕಾಗ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಎಲ್ಲ ಯುವಕ ಮಿತ್ರರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತೇನೆ, ಉಲೇಮಾಗಲ, ಉಮರಾಕಲ, ತಂಗಲ ಮತ್ತು ಹಿರಿಯರ ದುವದ ಮುಂದೆ ಯಾವುದೇ ಪವರ್ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಅವರ ದುವವೇ ಅದು ಅಂತಿಮವಾದ ನಮಗೆ ಸಿಕ್ಕುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅವರದ ದುವಗೆ ಬಹುಶಃ ನಾವೆಲ್ಲರೂ ಬೇಡಿಕೊಳ್ಳುವಂಥ ಅವಕಾಶವನ್ನು ಸರ್ವ ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮ್ಮ ಸಮುದಾಯದ ಯುವ ಜನಾಂಗದತ್ತ ನಾನು ಒಬ್ಬ ಸೋದರನಾಗಿ ನಾನು ಕೇಳುವುದಿಷ್ಟೇ, ನಿಮಗೆ ಎಷ್ಟು ಸಾಧ್ಯವಿದೆಯಾ ಅಷ್ಟು ತಮ್ಮ ಸಂಪೂರ್ಣವಾದ ಸಹಕಾರವನ್ನು ಎಲ್ಲ ನಮ್ಮ ಉಲೇಮಾಗಳಿಗೆ ಮತ್ತು ಮತ ಪಂಡಿತರಿಗೆ ನಿಮ್ಮ ನಿಮ್ಮ ಮೊಹಲದಲ್ಲಿ ನಿಮ್ಮ ಪ್ರದೇಶದಲ್ಲಿ ಕೊಡುವಂಥ ನಿಯತ್ತಿನ ಒಂದು ಪ್ರಾಮಾಣಿಕತೆ ಒಂದು ನಿಯತ್ತು ನಮಗೆಲ್ಲರಿಗೂ ಕೂಡ ಇರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನಿವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಸಮುದಾಯದ ಮುಖಂಡರು ಯಾರಂತಾರೆ, ನಮ್ಮ ಸಮುದಾಯದ ನೇತೃತ್ವ ಕೊಡೋದು ಮುಖಂಡರು ಯಾರಂತ ಹೇಳಿದ್ರೆ ಅದು MLA MP ಮಿನಿಸ್ಟರ್ ನಾನು ಸ್ಪೀಕರ್ ಯಾರು ಕೂಡ ಅಲ್ಲ, ನಮ್ಮ ಧಾರ್ಮಿಕ ಮತ ಪಂಡಿತರೇ ನಮ್ಮ ಸಮುದಾಯಕ್ಕೆ ಕೊಡುವಂತ ಮಾರ್ಗದರ್ಶಕರು. ಅವ್ರ ಬಹುಶಃ ನಮ್ಮ ಮುಂದಾಳುಗಳಂತ ಹೇಳಲಿಕ್ಕೆ ಹೇಳ್ತಾನೆ. ದೇ ಆರ್ ದಿ ಮಾಡೆಲ್ ಲೀಡರ್ಸ್ ಫಾರ್ ದಿಸ್ ಕಂಟ್ರಿ. ನಮ್ಮ ಸಮುದಾಯದ ಈ ಎಲ್ಲ ಗುರುಗಳು ನಮಗೆ ಇವತ್ತು ದೊಡ್ಡ ಮಟ್ಟದ ಮಾದರಿಯ ಲೀಡರ್ಗಳಾಗಿ ಜನ ಇವತ್ತು ಅವ್ರನ್ನ ಗುರುತಿಸಿ ಅವರ ಮುಖಾಂತರ ಅವರಿಗೆ ಸಿಕ್ಕುವಂತ ಗೌರವವೇ ಇವತ್ತು ನಮಗೆ ಪರೋಕ್ಷವಾಗಿ ನಮಗೆ ಸಿಕ್ಕುವಂತ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ನಾವೆಲ್ಲ ಕೂಡ ಇವತ್ತು ಅರ್ಥ ಮಾಡಿಕೊ. ಯಾಕೆ ಪ್ರತಿಯೊಂದು ಉಲೇಮಾಗಲು ಕೂಡ ಪ್ರತಿಯೊಂದು ಉಸ್ತಾದ್ ಅವರು ಕೂಡ ಬಹುಶಃ ನಮಗೆ ಚೆನ್ನಾಗಿ ಇವತ್ತು ಗೊತ್ತಿದೆ. ಬಹುಶಃ ನಾನು ಸಣ್ಣದಿರುವಾಗ ನನಗೆ ಈಗಲೂ ಕೂಡ ನೆನಪಾಗ್ತದೆ. ಆಗ ಬಹುಶಃ ಕೇರಳದಿಂದ ಬಂದು ಬಂದರಲ್ಲಿ ರೂಮ್ ಮಾಡಿಕೊಂಡು ಸಂಜೆ ಹೊತ್ತು 4 ಗಂಟೆ 5 ಗಂಟೆ ನಮ್ಮ ಮನೆಗೆ, 5 ಗಂಟೆ ಇನ್ನೊಂದು ಮನೆಗೆ 4-5 ಮನೆ ನಡ್ಕಾಡಿಕೊಂಡು ಹೋಗಿ ಬಹುಶಃ ನಮಗೆಲ್ಲರಿಗೂ ಕೂಡ ಕಲಿಸಿದಂಥ ಹಲವಾರು ಉಲೇಮಾಗಲು ಉಸ್ತಾದವರು ಬಹುಶಃ ಅವರ ಶ್ರಮದ ಫಲವೇ ಇವತ್ತು ಇಷ್ಟೊಂದು ಅತ್ಯುತ್ತಮವಾದ ಸಮುದಾಯ ಬಂದು ಇವತ್ತು ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ಬಹುಶಃ ನಾನು ಎಲ್ಲ ರೀತಿಯ ಸಹಕಾರ ಬಹುಶಃ ಯಾಕೆಂತ ಹೇಳಿದರೆ ನಾನೀಗ ಕೆಲವು ಯುವಕರನ್ನು ನೋಡ್ತಾ ಇದ್ದೇನೆ ಮೊಹಲದಲ್ಲಿ ಜಮಾತಿನಲ್ಲಿ ಸಣ್ಣ ಯುವಕರು ಏನಂತ ಗೊತ್ತಿಲ್ಲ, ಉಲೇಮಾಗಳಿಗೆ ಮಾತಾಡೋದು, ಹಿರಿಯರಿಗೆ ಮಾತಾಡೋದು, ಏನಾಗಿದೆ ಯಾವ ರೀತಿ ಏನು ಮನಸ್ಸು ಬಂದಿದೆ, ಹೇಗೆ ಮನಸ್ಸು ಬರ್ತದೆ ನಾನು ಇವತ್ತು ಆತ್ಮಲೋಕನ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನೆಲ್ಲ ಉಲೇಮಾಗಲು ಕೂಡ ಹೇಳೋದಿಷ್ಟೇ, ನನಗೆ ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ಏನಾಗ್ತದೆ. ಯಾರೇ ಇರಲಿ, ಏನಾದರೂ ನಮ್ಮ ಸಮುದಾಯದ ಉಲೇಮಾಗಳಿಗೆ ಅಥವಾ ಎಲ್ಲಿಯ ನಮ್ಮ ಧಾರ್ಮಿಕ ಮುಖಂಡರುಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಖಂಡಿತವಾಗಿ ನಾವು ಸಹಿಸಲಿಕ್ಕೆ ಖಂಡಿತ ಹೋಗುದೇ ಇಲ್ಲ, ಕಠಿಣವಾದ ಕ್ರಮ ತಗೊಳ್ಳೇಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಬಹುಶಃ ಪ್ರೀತಿಯ ವಿಶ್ವಾಸಿ ಸಮಾಜ ಇವತ್ತು ನಿರ್ಮಾಣ ಮಾಡುವ ಜವಾಬ್ದಾರಿ ಬಹುಶಃ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಉಲೇಮಾಗಲ ಪರವಾಗಿ ನಾವು ನಿಂತು ನಿಮ್ಮ ಮೊಹಲದ ಕತಿಬರಿರಲಿ ಉಲೇಮಾಗಲಿ ಅವ್ರಿಗೆ ವಿಶೇಷವಾದ ಗೌರವ ಕೊಡೋ ಮೂಲಕ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗುವಂಥ ಮನೋಭಾವ ನಾವು ಪ್ರತಿಯೊಂದು ಯುವ ಜನಾಂಗ ನಾವು ಹಮ್ಮಿಕೊಳ್ಬೇಕು. ಅಂಥ ದೊಡ್ಡ ಮಟ್ಟದ ವಾತಾವರಣ ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ನಾವು ಈ ದೇಶದಲ್ಲಿ ಎಲ್ಲ ಜಾತಿ ಮತ್ತು ಎಲ್ಲ ವರ್ಗದ ಸಮಾಜ ಎಲ್ಲರಿಗೂ ಒಂದೇ ರೀತಿಯಿಂದ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತತ್ವ ಆದರ್ಶಗಳಿಂದ ಸಂದೇಶ ಏನಿದೆಯಾ ಅದನ್ನು ನಮ್ಮ ಉಲೇಮಾಗಲಿ ನಾವು ಅರ್ಥ ಮಾಡಿಕೊಂಡು ಸಮಾಜದ ಸೌಹಾರ್ದದ ಮತ್ತು ಪ್ರೀತಿಯ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಬಹುಶಃ ಇವತ್ತು ಸಮಸ್ತ ವಿಶೇಷವಾದ ಕೊಡುಗೆ ಅಂತ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಮುತ್ತುಗಾಯ ಜಿಫ್ರಿ ತಂಗಲ್ ಅವರನ್ನು ಎಲ್ಲ ನಮ್ಮ ಮುಖಂಡರು ನಮ್ಮ ಉಲೇಮಾಗಲ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಬಹಳ ಸ್ಪಷ್ಟವಾಗಿ ಕೋಮುವಾದಿಗಳು ಯಾರೇ ಕೋಮುವಾದಿಗಳಿರಲಿ ಅವರನ್ನು ಸಮಾಜದಿಂದ ದೂರ ಇಡಬೇಕಂತ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಡುವ ಮೂಲಕ ಇಡೀ ನಮ್ಮ ಸಮುದಾಯದ ಗೌರವ ಹೆಚ್ಚಿಸುವಂಥ ಕೆಲಸ ಇವತ್ತು ಅವೆಲ್ಲ ಉಲೇಮಾಗಲು ಇವತ್ತು ಮಾಡಿದ್ದೀರಂತ ನಾನು ವಿಶೇಷವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ 100 ವರ್ಷದ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಂತ ಹೇಳಿದ್ದೇನೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಶಕ್ತಿ, ನಮ್ಮ ಕಟ್ಟೆ, ಅವರ ಬದ್ಧತೆ, ಅವರ ಆಲೋಚನೆಗಳು ಇದನ್ನೆಲ್ಲವೂ ಕೂಡ ಇವತ್ತು ನಾವು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಇನ್ನು ಮುಂದೆ ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.
ಅದಕ್ಕೆ ಅವರ ನಮಗೆ 100ಕ್ಕೆ 100 ಆ ರೀತಿ ಆಗದಿದ್ದರೂ ಕೂಡ ಕನಿಷ್ಠವಾದ ನಮ್ಮ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಮತ್ತೆ ತಾಳ್ಮೆಯಿಂದ, ಪ್ರೀತಿಯಿಂದ, ಸೋದರತೆಯಿಂದ, ಸಮಾನತೆಯಿಂದ ನಮ್ಮ ಊರಲ್ಲಿದ್ದುಕೊಂಡು ಬಹುಶಃ ಸ್ಪಷ್ಟವಾದ ಒಂದು ನಿಯತಿ ಮುಖಾಂತರ ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ನಮ್ಮ ಭಾರತ ದೇಶ ವಿಶ್ವದ ಎಲ್ಲಿಯೋದಕ್ಕೂ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನ ಸ್ವಲ್ಪ ನಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಇಲ್ಲಿ ಬಾಯಿಗೆ ಬಂದಾಗ ಮಾತಾಡೋಂಥ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ನಾನು ಉದಾಹರಣೆ ಎಲ್ಲ ಕೂಡ ಕೊಡ್ತಾ ಇದ್ದೇನೆ. ಇವತ್ತು ನಾನು ಒಂದೇ ಮಾತನ್ನು ನಾನು ನಿಮಗೆ ಮುಗಿಸುವಂಥದ್ದು. ನಾನು ಯಾವಾಗಲೂ ಹೇಳ್ತಾರೆ ನಮ್ಮ ಮಿತ್ರರಿಗೆ, ನೋಡಿ, ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಅದಕ್ಕಾಗಿ ಊಟ ಮಾಡಿ ಲಾಚಾರಾಗಿ ಅದಕ್ಕೆಷ್ಟ ಮಲಗಿತ್ತು. ಚೈನಾ ದೇಶ ಪ್ರಾಣಿ ಗಟ್ಟಿಮುಟ್ಟಾಗಿ ಬಾಲ ಇತ್ತು. ಒಂದು ಭಾರತ ದೇಶದ ಪ್ರಾಣಿ ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಇತ್ತು. ಭಾರತ ದೇಶದ ಪ್ರಾಣಿ ಕೇಳ್ತಾರೆ ಅಂತೇಳಿ, ಅರೆ ನಾನೇ ಭಾಳ ಕಷ್ಟದಲ್ಲಿದ್ದೇನೆ ಮಾರೆ, ನಾನೆಲ್ಲ ಆಚಾರಾಗಿ ನನ್ನಷ್ಟಕ್ಕೆ ನಾನಿದ್ದೇನೆ, ಇನ್ನು ಚೈನಾದಿಂದ ನೀನು ಇಲ್ಲಿಗೆ ಬಂದು ನಿನ್ನ ಪರಿಸ್ಥಿತಿ ನೋಡಿದ್ದು ಯಾರಂತೇಳಿ. ಚೈನಾದ ಪ್ರಾಣಿ ಹೇಳ್ತಂತ ಅಂತ ಹೇಳಿದರೆ ನನಗೇನು ತೊಂದರೆ ಇಲ್ಲ, ಚೈನಲ್ಲಿ ನನಗೆ ಊಟ ಮಾಡಲಿಕ್ಕೆ ಬೇಕಾದಷ್ಟಿದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಮೂಲಭೂತ ಸೌಕರ್ಯ ಎಲ್ಲ ಕೂಡ ಇದೆ, ನನಗೆ ಚೈನಾದಲ್ಲಿ ಏನು ಕೂಡ ಕೊರತೆ ಇಲ್ಲ, ಅದು ಬೊಗಲಿಕ್ಕೆ ಬಿಡುವುದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರೋದು ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಅಂತ ಹೇಳಿಕೊಂಡು ನಾವು ಬಾಯಿಗೆ ಬಂದಾಗೆ ಮಾತಾಡ್ದು ಅರ್ಧ ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು, ನಮ್ಮ ಅರ್ಧ ಆಯುಷ್ಯ ಇಲ್ಲಿಗೆ ಮುಗೀತು. ಆದ ಕಾರಣ ನಾವು ಪ್ರತಿಯೊಬ್ಬರು ಕೂಡ ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ನಮ್ಮ ಸಮುದಾಯದ, ಸಮಾಜದ, ದೇಶಕ್ಕೆ ಪೂರಕವಾದ ಮಾತು ಮತ್ತು ಕೆಲಸವೇ ಇವತ್ತು ಆಗಬೇಕು. ಅಂಥವರು ಬಹುಶಃ ನಿಜ ಸಮುದಾಯ ಪ್ರೇಮಿಗಳು ಮತ್ತು ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಅತ್ಯಂತ ಆಧಾರಕ ಪೂರಕವಾಗಿ ಬಹುಶಃ ಇಡೀ ನಮ್ಮ ಬಹುಮಾನ್ಯ ಅಂತ ನಮ್ಮ ಸೈಯದ್ ಉಲೇಮಾ ಜಿಫ್ರಿ ಮುತ್ತುಕಾಯ್ ತಂಗಳವರನ್ನು ವಿಶೇಷವಾಗಿ ನಾವಿಲ್ಲಿ ಅವರು ಸ್ವಾಗತಿಸಿಕೊಂಡು ಇದರ ಅಧ್ಯಕ್ಷ ನಮ್ಮ ವಹಿಸಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಬೊಮ್ಮನ ಉಸ್ತಾದನ್ನು ವಿಶೇಷವಾಗಿ ನಾನು ಇವತ್ತು ಅಭಿನಂದಿಸ್ತಾ, ಅದ್ರ ಜೊತೆ ನಮ್ಮ ಕುഞ്ഞി ತಾಂಗಲವರು, ಅಲಿ ತಂಗಲವರು ಎಲ್ಲರೂ ಬಹುಶಃ ಇನ್ನಿತ ಎಲ್ಲ ನಮ್ಮ ತಂಗಲ್ ಮತ್ತು ಉಸ್ತಾದನ್ನು ವಿಶೇಷವಾಗಿ ನಾನು ಅಭಿನಂದನೆ ಶುಭ ಸಲ್ಲಿಸಿಕೊಂಡು, ಅವರ ವ್ಯಕ್ತಿತ್ವವೇ ಅದು ನಮಗೊಂದು ಮಾರ್ಗದರ್ಶನ, ಒಂದು ಪ್ರೇರಣೆ ಎಲ್ಲರಿಗೂ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ದೀರ್ಘವಾಗಿ ಇವತ್ತು ಮಾತಾಡದೆ ನಿಮ್ಮೆಲ್ಲರ ದುವಾ ಆಶೀರ್ವಾದ ನಾನು ಮತ್ತೊಮ್ಮೆ ಇವತ್ತು ನಾನು ಇವತ್ತು ಕೇಳಿಕೊಂಡು ನಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಉಲೇಮಾಗಳ ದುವಕ್ಕೆ ವಿಶೇಷವಾದ ಶಕ್ತಿ ಇದೆ, ಉಮರಾಕಲ ಹಿರಿಯರ ದುವ ಬಳಿ ಶಕ್ತಿ ಇದೆ. ನಿಮ್ಗೆ ಎಷ್ಟು ಪಡೀಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ಪಡಿ. ನಾನು ಬಹುಶಃ ಒಂದು ವಿಶೇಷವಾಗಿ ಒಂದು ಮಾತು ಹೇಳ್ಬೇಕಾ ಬೇಡ ಅಂತ ಆಲೋಚನೆ ಮಾಡುವಂಥದ್ದು. ನನ್ನ ಚುನಾವಣೆ ಆದ ನಂತರ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆ ಇತ್ತು, ಡೆಲ್ಲಿಗೆ ಹೋಗ್ಬೇಕು, ಮಂತ್ರಿ ತಗೊಳ್ಬೇಕು, ಅದು ತಗೊಳ್ಬೇಕು ಅಂದರೆ ನನಗೆ ಭಾಳ ಒತ್ತಡ ಫೋನ್ ಮಾಡಿ. ನಾನು ಯಾರಿದು ಹೋಗ್ಬೇಕು ಬೇಡ ಅಂತ ನಾನು ತಂಗಳವ್ರಿಗೆ, ಕುഞ്ഞി ತಂಗಳವ್ರಿಗೆ ಫೋನ್ ಮಾಡಿ ಕೇಳಿದೆ, ನೀನು ಎಲ್ಲಿಗೆ ಹೋಗಬೇಡ, ನೀನು ಎಲ್ಲಿದೆ ಅಲ್ಲಿ ಇರು, ಎಲ್ಲನೂ ಕೂಡ ನಿಮ್ಮ ಹತ್ರ ಬರುವಾಗ ನಾನು ಮಾಡ್ತೇನೆ ಎಂಬ ಮಾತನ್ನು ಹೇಳಿದ್ದು. ಬಹುಶಃ ಅಲ್ಲಾಹ್ ತಾಲ ಇವತ್ತು ಅದೇ ರೀತಿ ಅವತ್ತು ಬಹುಶಃ ಇವತ್ತು ನನ್ನಲ್ಲಿ ಕೂತ್ಕೊಂಡು ಅವಕಾಶ ಮಾಡಿದ್ದೇನೆ. ನಾನು ಯಾಕೆ ತಂಗಳವರ ಉಲೇಮಾಗಳ ಮಾತಿಗೆ ಮತ್ತು ಅವರೊಂದು ವಾಕ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ ಅಂತೇಳಿ ಹಲವಾರು ಉದಾಹರಣೆಗಳಿತ್ತು ಇರುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಈ ಅಧ್ಯಕ್ಷ ಬಂಬ್ರನ್ ವಸ್ತಾದವರಿಗೂ ಎಲ್ಲ ನಮ್ಮ ಉಲೇಮಾ ಉಮರ್ ಅಕ್ಕರಿಗೂ ಈ ಒಂದು ಪ್ರಯಾಣ ಅತ್ಯಂತ ಯಶಸ್ವಿಯಿಂದ ಮುತ್ತುಕಾಯ್ ಜಿಫ್ರಿ ತಂಗಲ್ ಅವರ ದುವಾ ನಾನು ಕೇಳಿಕೊಂಡು, ವಿಶೇಷವಾಗಿ ಈ ಅಡ್ಯಾರ್ ಮತ್ತು ಕಣ್ಣೂರು ಜಮಾತಿನ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಊರಿನ ಸರ್ವ ಸದಸ್ಯರು, ಕಾರ್ಯಕರ್ತರು ಯಾರು ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿ ಒಂದು ವೇದಿಕೆ ಮತ್ತೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಸಲ್ಲಿಸಿ, ಈ ಒಂದು ಸಮಾವೇಶ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತ ನಾನು ಹೇಳಿಕೊಳ್ಳುತ್ತಾ, ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಇದನ್ನು ನಾನು ಉದ್ಘಾಟಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.